ಹಾಯ್ ಗೆಳೆಯರೇ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಭಾರತದೊಳಗೆ ಮೈಸೂರಿಗೆ ಕ್ಲೀನ್ ಸಿಟಿ ಅಂತ ಹೆಸರು ಬಂದೈತಿ. ಮತ್ತು ಇದಕ್ಕೆ ಹಲವಾರು ಹೆಸರುಗಳದಾವೆ. ಇನ್ನೂ ಅರಮನೆಗಳ ನಗರ, ಹೆರಿಟೇಜ್ ಸಿಟಿ ಮತ್ತು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತಲೂ ಇದನ್ನು ಕರೀತಾರೆ. ಮೈಸೂರು ಅಂದ್ಕೊಳ್ಳೆ ನಮಗೆ ನೆನಪಾಗೋದು ಅರಮನೆ. ಇವತ್ತು ಈ ವಿಡಿಯೋದೊಳಗೆ ಅರಮನೆ ಫುಲ್ ರೌಂಡ್ ಹೊಡಿಯೋನು, ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ಬರ್ರಿ ಹೋಗೋಣ. ಇದು ಪಾರ್ಕಿಂಗ್, ಬೈಕ್ ಕಾರ್ ಎಲ್ಲ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ನೀವು ಇಲ್ಲಿ ಬೈಕಿಗೆ ಕಾರಿಗೆ ಬೇರೆ ಬೇರೆ ರೇಟ್ ಅದಾವೆ. ಇಲ್ಲಿ ಪಾರ್ಕ್ ಮಾಡಿದರೆ ನಿಮಗೆ ಸೇಫ್ಟಿ ಇರ್ತೈತಿ. ಮತ್ತು ಬೇರೆ ಕಡೆ ಎಲ್ಲ ಹೊರಗಡೆ ಎಲ್ಲ ಪಾರ್ಕ್ ಮಾಡೋಕೆ ಹೋಗ್ಬೇಡ್ರಿ. ಪೊಲೀಸರು ನೋ ಪಾರ್ಕಿಂಗ್ ಒಳಗಂತ ಫೈನ್ ಹಾಕಿಬಿಡ್ತಾರೆ. ಬರ್ರಿ ಅರಮನೆ ಒಳಗಡೆ ಹೋಗೋಣಂತೀಗ. ಬೈಕನ್ನು ಪಾರ್ಕ್ ಮಾಡಿ ಈಗ ಅರಮನೆ ಒಳಗೆ ಹೋಗ್ಬೇಕಂತ ಬಂದೇವಿಲ್ಲ. ಅರಮನೆದ ಮೇನ್ ಎಂಟ್ರೆನ್ಸ್ಗೆ ಅದಾವೆ. ಬರ್ರಿ ಒಳಗಡೆ ಹೋಗೋಣ. ಇದು ಟಿಕೆಟ್ ಕೌಂಟ್ರ. ಇಲ್ಲ 100 ರೂಪಾಯಿ ಟಿಕೆಟ್ ಐತೆ ಒಬ್ಬರಿಗೆ. ಟಿಕೆಟನ್ನು ತೊಗೊಂಡು ಒಳಗಡೆ ಹೋಗ್ಬೇಕೀಗ. ಒಳಗಡೆ ಹೋಗ್ಬೇಕು ಟಿಕೆಟ್ ತೊಗೊಂಡು ಬರ್ರಿ ಹೋಗೋಣ ಒಳಗಡೆ. ಒಳಗಡೆ ಹೋಗೋಣ. ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗಿ ಸ್ವಲ್ಪ ಎಲ್ಲ ಅಡ್ಡಾಡಿ ಬರೋಣ ಅಂತ. ಬರ್ರಿ ಹೋಗೋಣ. ಅಲ್ಲಿ ಚಪ್ಪಲನ್ನು ಬಿಟ್ಟು ಒಳಗಡೆ ಹೋಗ್ತೀವಿ. 2 ರೂಪಾಯಿ ಒಂದು ಜೊತೆಗೆ ಅಂತ ಇಟ್ಟು ಒಳಗೆ ಹೋಗ್ತೀವಿ. ಯಾಕಂದ್ರೆ ಒಳಗಡೆ ಚಪ್ಪಲ್ ಅಲೌಡ್ ಇಲ್ಲ. ಇಲ್ಲಿ ಏನು ನೋಡಕತ್ತಿಲ್ಲ ನೀವು, ಇವೆಲ್ಲ ಮಹಾರಾಜರಿಗೆ ಉಡುಗೊರೆಯಾಗಿ ಬಂದಂತಹ ಅಮೃತಶಿಲೆಯ ಗೊಂಬೆಗಳಂತೆ ಇವ. ನೋಡ್ರಿ ಎಷ್ಟು ಮಸ್ತ್ ಅದಾವ. ಇಲ್ಲಿ ಅರಮನೆ ಮುಂದ್ಗಡೆ ತೋಪುಗಳನ್ನು ಇಟ್ಟಾರ ನೋಡ್ರಿ. ಎಷ್ಟು ದೊಡ್ಡ ದೊಡ್ಡದು ಮಸ್ತವ. ಇದು ನೋಡ್ರಿ ದಸರಾದೊಳಗೆ ಜಂಬೂ ಸವಾರಿ ನಡೆದೈತಲ್ಲ, ಆನೆ ಅಂಬಾರಿಯನ್ನು ಹೊತ್ಕೊಂಡು ಹೋಗತ್ತಲ್ಲ, ಅವು ಆನೆಗಳದ್ದು ಒಂದು ಫೋಟೋ ಐತಿ ಇಲ್ಲಿ. ಕದ ನೋಡ್ರಿ ಎಷ್ಟು ಮಸ್ತ್ ಮಾಡಿದ್ದಾರೆ ಕದಗಳ. ಇಲ್ಲಿ ಈ ಸೆಕ್ಷನ್ದೊಳಗೆ ಫುಲ್ ಎಲ್ಲ ಒಡೆಯರ ರಾಜವಂಶಸ್ಥರ ಫೋಟೋಗಳನ್ನು ಹಾಕಿದ್ದಾರೆ. ಇಲ್ಲಿ ಯಾರ್ಯಾರು ಏನೇನೆಲ್ಲ ಹೆಸರುಗಳು ಕೆಳಗಡೆ ಹೆಸರು ಬರ್ದಾರೋ ಎಲ್ಲರದ್ದು ಫೋಟೋಗಳನ್ನು ಇಲ್ಲಿ ನೋಡ್ಬೋದು ನಾವೆಲ್ಲ. ಇಲ್ಲಿ ಇವೆಲ್ಲ ಉಡುಗೊರೆಯಾಗಿ ಬಂದಂಥ ವಸ್ತುಗಳಂತ ಮಹಾರಾಜರಿಗೆ. ಅಕ್ಕಪಕ್ಕದ ರಾಜ್ಯಗಳು ಇರ್ತಾರಲ್ಲ, ಅವ್ರು ಬಂದಾಗ ಉಡುಗೊರೆಯಾಗಿ ಕೊಟ್ಟಂಥ ವಸ್ತುಗಳಂತೀವೆಲ್ಲ. ಇಲ್ಲಿ ಕುಸ್ತಿಯನ್ನು ಹಿಡ್ತಾ ಇದ್ರಂತ. ಕುಸ್ತಿಯ ಕಣ ಇದು. ಎಷ್ಟು ನೋಡ್ದೈತೆ ನೋಡ್ರಿ. ಇದು ನೋಡ್ರಿ ಚಾಮುಂಡಿ ದೇವಿ ಫೋಟೋ ಐತಲ್ಲಿ ಮುಂದ್ಗಡೆ. ಅದ್ರ ಮುಂದ್ಗಡೆ ಆಯುಧ ಪೂಜೆಯನ್ನು ಈ ಥರ ಮಾಡ್ತಾಯಿದ್ರಂತ ಅವಾಗ ಮಹಾರಾಜರು. ಇಲ್ಲಿ ನೀವು ಬೆಳ್ಳಿ ಕುರ್ಚಿಗಳನ್ನು ನೋಡ್ಬೋದು. ನೀವು ಇಲ್ಲಿ ಎಲ್ಲ ಬೆಳ್ಳಿವಣ ಕುರ್ಚಿ ಇವೆಲ್ಲ ನೋಡ್ರಿ ಹೆಂಗದಾವ. ಮೇಲ್ಗಡೆ ಚಾವಣಿ ನೋಡ್ರಿ ಹಂಗೈತಿ. ಎಲ್ಲ ಕಟ್ಟಿಗೆ ಒಳಗನ ಮಾಡಿದ್ದವೆಲ್ಲ. ಒಂದು ಊರೊಳಗೆ 1-2 ಆನೆಗಳು ಜನರಿಗೆ ತುಂಬ ಕಷ್ಟ ಕೊಡತ್ತಿದ್ವು ಅಂತ, ತ್ರಾಸು ಕೊಡಕತ್ತಿದ್ವು ಅಂತ, ಭಾಳ ಕಾಡತ್ತಿದ್ವು ಅಂತ. ಅವಾಗ ಮಹಾರಾಜರಿಗೆ ಒಬ್ರು ಯಾರೋ ಹೇಳಿದಾಗ ಮಹಾರಾಜರು ಈ ಆನೆನ ರುಂಡವನ್ನು ಕತ್ತರಿಸ್ಕ್ಯಾಸ
ಎರಡು ಇವೇನು ನೋಡತ್ತಿರಲ್ಲ ಇಲ್ಲೊಂದು ಐತಿ ಮತ್ತು ಈ ಕಡೆ ಒಂದು ಐತಿ. ಇವೆರಡು ಆನೆ ರುಂಡದವಲ್ಲ ಒರಿಜಿನಲು, ಅವು ಕೆಡಬಾರ್ದಂತೆ ಕೆಲಸ, ಕೆಲವು ಕೆಮಿಕಲ್ ಏನು ಮಾಡ್ತಾರಂತ. ಒಂದು ಸಾರಿ ನಡೆಯುವಂಥ ದಸರಾದೊಳಗೆ ಜಂಬೂ ಸವಾರಿ ನಡೆದಿತ್ತಲ್ಲ ಮೈಸೂರೊಳಗಡೆ. ಮೇನ್ ಮೈಸೂರೊಳಗೆ ಜಂಬೂ ಸವಾರಿ ನಡೆಯುವಂಥ ಅಂಬಾರಿ ಪ್ಲೇಸ್ ಒಳಗೆ ಅದೇನೋ ನಾವಿಲ್ಲಿ. ಈ ಅಂಬಾರಿ ಮೂಲ ಹೇಳ್ಬೇಕಂತಂದ್ರೆ ಕಟ್ಟಿ ಒಳಗೆ ಮಾಡಿದಾರಂತ. ಮೇಲ್ಗಡೆ 81 kg ಬಂಗಾರ ಹೊದಿಕೆಯನ್ನು ಹಾಕಿದಾರಂತೆ. 81 kg ಇದು ಟೋಟಲ್. ಇದು ಇರೋದು 750 kg ವೇಟ್ ಇದೆ ಅಂತದ. ಈ ಅರಮನೆ ಒಳಗೆ ಲಿಫ್ಟಿನ ವ್ಯವಸ್ಥೆ ಸಹ ಐತಿ ನೋಡ್ರಿ. ಇಲ್ಲಿ ಹೆಂಗೈತಿ ಅವಾಗ್ಲನ ಲಿಫ್ಟ್ ವ್ಯವಸ್ಥೆನೂ ಮಾಡಿಬಿಟ್ಟಿದ್ರು ಅವ್ರು ಅವಾಗ. ಈ ಸಭೆದೊಳಗೆ ಖಾಸಗಿ ಸಭೆಯನ್ನು ಮಾಡ್ತಾಯಿದ್ರಂತ ಮಹಾರಾಜರ. ಮತ್ತು ದಸರಾ ಟೈಮ್ದೊಳಗೆ ಅಂಬಾರಿ ಏನೈತಲ್ಲ ಅದನ್ನು ಇಲ್ಲಿ ಇಟ್ಟು ಅದರೊಳಗಡೆ ಮಹಾರಾಜರು ಕೂತ್ಕೊಂಡು ಕೆಲಸ ಪೂಜೆ ವಿಧಿಗಳನ್ನು ಮಾಡ್ತಾಯಿದ್ರಂತ. ದಸರಾದೊಳಗೆ ಜಂಬೂ ಸವಾರಿ ಏನು ಹಿಡಿದಿತ್ತಲ್ಲ ಅದಕ್ಕೆ ಆನೆಗಳಿಗೆ ಆಭರಣಗಳನ್ನ ಹಾಕ್ತಾರಲ್ಲ, ಆ ಆಭರಣಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ. ನೋಡ್ಬೋದು ನೀವು ಇಲ್ಲಿ. ಇಲ್ಲಿವರೆಗೂ ಅರಮನೆ ಫುಲ್ ರೌಂಡ್ ಆಯ್ತು. ಒಳಗಡೆ ಫುಲ್ಲೆಲ್ಲ ವಿಡಿಯೋ ತೋರಿಸಿದೆ ನಿಮ್ಗೆ. ಇಲ್ಲಿಗೆ ವಿಡಿಯೋ ಮುಗಿಸಾಕತ್ತೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಇನ್ನೊಂದು ಮೈಸೂರದ್ದು ಬರ್ತೈತಿ, ವೇಟ್ ಮಾಡಿರಿ.